ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ನಿಮಗೆಲ್ಲರಿಗೂ ಶಿಕ್ಷಣ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು JEE ಮೇನ್ ಸೆಷನ್ 2 ಎಕ್ಸಾಮಿನೇಷನ್ ಡೇಟ್ಸ್ ಮತ್ತು ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಮತ್ತು ಎಕ್ಸಾಮಿನೇಷನ್ ಮೋಡ್ಸ್ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರತಿ ವರ್ಷದಂತೆ JEE ಮೇನ್ ಸೆಷನ್ಗಳನ್ನು ಎರಡು ಸೆಷನಲ್ಲಿ ನಡೆಸುತ್ತೆ. ಮೊದಲನೇ ಸೆಷನ್ ಆಲ್ರೆಡಿ ಜನವರಿ ಮಂತಲ್ಲಿ ಆಗೋಗ್ಬಿಟ್ಟಿದೆ. ಮತ್ತು ಸೆಷನ್ 2ಗೆ ದಿನಾಂಕ ಫೆಬ್ರವರಿ 1ರಂದು ಸೆಷನ್ 2ಗೆ ಅಪ್ಲಿಕೇಶನ್ ಕರೆದಿದೆ. ಮತ್ತು ಸೆಷನ್ 2 ಎಕ್ಸಾಮಿನೇಷನ್ಸ್ ಏಪ್ರಿಲ್ 2ರಿಂದ ಏಪ್ರಿಲ್ 9ರವರೆಗೆ ನಡೆಯುತ್ತವೆ. ಮತ್ತು ಇದಕ್ಕೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಫೆಬ್ರವರಿ 1ರಿಂದ ಫೆಬ್ರವರಿ 25ರವರೆಗೆ ಸಮಯಾವಕಾಶವನ್ನು ನಿಗದಿಪಡಿಸಲಾಗಿದೆ. ಈ ಉಪಯೋಗವನ್ನು ಪಡೆದುಕೊಳ್ಳಿ. ಇಲ್ಲಿ 2 ಟೈಪ್ ಆಫ್ ಕ್ಯಾಂಡಿಡೇಟ್ಸ್ ಬರ್ತೀರಾ. ಆಲ್ರೆಡಿ ಸೆಷನ್ 1ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಎಕ್ಸಾಮಿನೇಷನ್ ಬರೆದಿರೋ ಕ್ಯಾಂಡಿಡೇಟ್ಸ್ ಬರ್ತೀರಾ. ಮತ್ತು ಸೆಷನ್ 2ಗೆ ಹೊಸದಾಗಿ ಅಪಿಯರ್ ಆಗೋ ಕ್ಯಾಂಡಿಡೇಟ್ಸ್ ಬರ್ತೀರಾ. ನಿಮಗೆ ನೀವೇನು ಮಾಡಬೇಕು ಅಂತ ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಈಗ. ಫಸ್ಟ್ ಟೈಪ್ ಆಫ್ ಕ್ಯಾಂಡಿಡೇಟ್ಸ್ ಇಸ್ ಸೆಷನ್ 1ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರ ಮತ್ತು ನೀವು ಸೆಷನ್ 2ಗೂ ಕೂಡ ಅಪಿಯರ್ ಆಗಬೇಕಂತ ಇರ್ತಾರೆ. ನೀವೇನು ಮಾಡಬೇಕು, ಮೊದಲನೇದಾಗಿ ಯಾರು ಸೆಷನ್ 1 ಅಪ್ಲಿಕೇಶನ್ ಹಾಕಿ ಅಪಿಯರ್ ಆಗಿರ್ತಾರೆ, ನೀವು ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮತ್ತೊಮ್ಮೆ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿದ್ರಿಂದ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ನೀವೇನು ಮಾಡಬೇಕು, ಜಸ್ಟ್ ನಿಮ್ಮ ಹಳೆಯ ಅಪ್ಲಿಕೇಶನ್ ನಂಬರ್, ಸೆಷನ್ 1ನಲ್ಲಿರತಕ್ಕಂಥ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ನಿಮ್ಮ ಅಕೌಂಟಿಗೆ ನೀವು ಕ್ವಶನ್ ಪೇಪರ್, ಯಾವ ಪೇಪರ್ಗೆ ಅಪಿಯರ್ ಆಗ್ತೀರಾ, ನೀವು BTech ಪೇಪರ್ಗೆ ಅಪಿಯರ್ ಆಗ್ತೀರಾ ಅಥವಾ BA ಆರ್ಕಿಟೆಕ್ಚರ್ ಪೇಪರ್ ಅಪಿಯರ್ ಆಗ್ತೀರಾ, ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ನಿಮ್ಮ ಕ್ವಶನ್ ಪೇಪರ್ ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ಪೇಮೆಂಟ್ ಫೀ ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮದು JEE ಮೇನ್ ಸೆಷನ್ 2 ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗುತ್ತೆ. ಮತ್ತು ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಡಿಸ್ಕ್ವಾಲಿಫೈ ಆಗುತ್ತೆ. ಹಾಗೆ ಸೆಕೆಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅಂದರೆ, ಸೆಷನ್ 1ನಲ್ಲಿ ನೀವು ಅಪ್ಲಿಕೇಶನ್ ಕೂಡ ಹಾಕಿರೋದಿಲ್ಲ, ಆಗ ನೀವು ಅಪಿಯರ್ ಕೂಡ ಆಗಿರೋದಿಲ್ಲ. ಅಂಥ ಕ್ಯಾಂಡಿಡೇಟ್ಸ್ ಏನು ಮಾಡಬೇಕು ಅಂದರೆ, ನೀವು NTA ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ನೀವು ಅಪ್ಲಿಕೇಶನ್ ಫಾರಮನ್ನು ಕೂಡ ಫಿಲ್ ಮಾಡಬೇಕು. ಮತ್ತು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಅಷ್ಟೇ ತುಂಬ ಕೇರ್ಫುಲ್ಲಾಗಿರಬೇಕು. ಓನ್ಲಿ ಒನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಮತ್ತು ನಿಮ್ಮ ಕ್ವಶನ್ ಪೇಪರ್ ಮೀಡಿಯಮ್ ಮತ್ತು ಯಾವ ಪೇಪರ್ಗೆ ಅಪಿಯರ್ ಆಗ್ತಾರೆ ಅದನ್ನು ಕ್ಲಿಯರ್ ಮೆನ್ಷನ್ ಮಾಡಬೇಕು. ಮತ್ತು ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀ, ಎಕ್ಸಾಮಿನೇಷನ್ ಸಿಟಿ ಸೆಲೆಕ್ಷನ್, ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಬಿಕಾಸ್ ಸೆಷನ್ 2 ಇಸ್ ದ ಲಾಸ್ಟ್. ಮತ್ತು ನಿಮ್ಗೆ ಅವಕಾಶಗಳು ಸಿಗೋದಿಲ್ಲ. ಮತ್ತು ನೀವು ಕೂಡ ಅಷ್ಟೇ ಓನ್ಲಿ ಒನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಮತ್ತು ಸಮ್ ಸ್ಟೂಡೆಂಟ್ಸ್, ಇನ್ನೂ ಥರ್ಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. JEE ಮೇನ್ ಸೆಷನ್ 1ಗೆ ಅಪ್ಲೈ ಮಾಡಿರ್ತೀರ, ಬಟ್ ನೀವು ಎಕ್ಸಾಮ್ಗೆ ಅಪಿಯರ್ ಆಗಿಲ್ಲ. ನೀವು ಕೂಡ ಅಷ್ಟೇ, ನೀವು ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಮತ್ತೆ ಲಾಗಿನ್ ಆಗಬೇಕು. ನೀವು ಕ್ವಶನ್ ಪೇಪರ್ ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು. ಹಾಗೆ ಕ್ವಶನ್ ಪೇಪರ್ ಯಾವ ಪೇಪರ್ಗೆ ಅಪಿಯರ್ ಆಗ್ತಾರೆ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ನೀವು ಕೂಡ ಮತ್ತೊಮ್ಮೆ ಫ್ರೆಶ್ ಮತ್ತು ಪೇಮೆಂಟ್ ಮಾಡಬೇಕು. ಮತ್ತು ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಕ್ಯಾಂಡಿಡೇಟು ಮೋರ್ ದ್ಯಾನ್ 1 ಅಪ್ಲಿಕೇಶನ್ ಫಾರ್ಮನ್ನು ಸಬ್ಮಿಟ್ ಮಾಡಿದರೆ ಅವ್ರನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನವರು ಡಿಸ್ಕ್ವಾಲಿಫೈ ಮಾಡ್ತಾರೆ. ಹಾಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಶಿಕ್ಷಣ ಸಂಜೀವಿನಿ, ಶಿಕ್ಷಣವೇ ಶಕ್ತಿ.